Welcome to Yalasan Animations. ಮನಮೋಹಕವಾದ ಪ್ರಕೃತಿಯ ಮಡಿಲಿನಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಇಬ್ಬರು ಕಳ್ಳರಿದ್ರು. ಅವರ ಹೆಸರು ಹಾಲಪ್ಪ ಮತ್ತು ಕಾಳಪ್ಪ. ಒಂದು ರಾತ್ರಿ ಅವರು ಆ ಊರಿನ ಒಂದು ಮನೆಯಿಂದ ಹಸುವನ್ನ ಕದ್ದೊಯ್ಯಲು ಯೋಜನೆ ರೂಪಿಸಿದ್ರು. ಆ ರಾತ್ರಿ ಅವರು ಆ ಮನೆಯ ಹತ್ತಿರ ಬಂದ್ರು. ಆದರೆ ಹಸುವಿನ ಕುತ್ತಿಗೆಗೆ ಗಂಟೆಯೊಂದನ್ನು ಕಟ್ಟಿರುವುದನ್ನು ಗಮನಿಸಿದ್ರು. ಕದ್ದೊಯ್ಯುವಾಗ ಗಂಟೆ ಶಬ್ದ ಮಾಡಿದರೆ ಜನರು ಎಚ್ಚರವಾಗ್ತಾರೆ ಮತ್ತು ತಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಅರಿತ ಅವರು ಒಂದು ಮರದಡಿ ಕುಳಿತು ಒಂದು ಉಪಾಯವನ್ನ ಹುಡಿದ್ರು. ಆ ಉಪಾಯದಂತೆ ಕಾಳಪ್ಪನು ನಿಧಾನವಾಗಿ ಹಸುವಿನ ಗಂಟೆಯನ್ನು ತೆಗೆದು ಶಬ್ದ ಮಾಡುತ್ತಾ ಒಂದು ದಿಕ್ಕಿಗೆ ಓಡಿ ಹೋದ. ಆ ಶಬ್ದ ಕೇಳಿ ಹಳ್ಳಿಯ ಜನರು ಅವನನ್ನ ಅಟ್ಟಿಸಿಕೊಂಡು ಹೋದ್ರು. ಇತ್ತ ಹಾಲಪ್ಪನು ಸುಲಭವಾಗಿ ಹಸುವನ್ನ ಇನ್ನೊಂದು ದಿಕ್ಕಿಗೆ ಕೊಂಡೊಯ್ಯಲು ಯಶಸ್ವಿಯಾದ. ನಂತರ ಕಾಳಪ್ಪನು ಆ ಗಂಟೆಯನ್ನು ಎಸೆದು ಜನರಿಂದ ತಪ್ಪಿಸಿಕೊಂಡ. ನಂತರ ಇಬ್ಬರೂ ಕಳ್ಳರು ನಿಗದಿತ ಸ್ಥಳದಲ್ಲಿ ಭೇಟಿಯಾಗಿ ತಮ್ಮ ಯೋಜನೆಯನ್ನು ಯಶಸ್ವಿಯಾಗಿ ನೆರವೇರಿಸಿದರು ಮತ್ತು ಅದನ್ನು ಹಂಚಿಕೊಂಡರು. ಈ ಕಥೆಯನ್ನು ನಾವು ಪ್ರಸ್ತುತ ಪರಿಸ್ಥಿತಿಗೆ ಅನ್ವಯಿಸಿ ಹೇಳುವುದಾದರೆ, ಸಮಾಜದಲ್ಲಿ ಈ ಇಬ್ಬರು ಕಳ್ಳರು ಭ್ರಷ್ಟ ರಾಜಕಾರಣಿಗಳನ್ನು ಪ್ರತಿನಿಧಿಸುತ್ತಾರೆ. ಹಸು ರಾಷ್ಟ್ರದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತದೆ ಹಾಗೂ ಗಂಟೆ ರಾಜಕಾರಣಿಗಳು ಜನರ ಗಮನವನ್ನು ಸೆಳೆಯಲು ಬಳಸುವ ಜಾತಿ, ಧರ್ಮ, ಬೇರೆ ಗಲಾಟೆಗಳ ಮೂಲಕ ಜನರನ್ನು ಬೇರೆಡೆ ಸೆಳೆದು ಅವರು ದೇಶದ ಸಂಪತ್ತನ್ನು ದುರುಪಯೋಗ ಮಾಡುತ್ತಾರೆ. ಜನರು ವಿಚಾರವಂತರಾದಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಈ ಕಥೆಯಿಂದ ತಿಳಿಯಬಹುದು. Thanks for watching.